ಸರ್ ನೀವೇನು ಸರ್ ಕ್ಯಾಬ್ ಕಟ್ಟಿದ್ರೆ ಬನ್ನಿ ಸರ್ ನೀವು ಒಂದು ಹೊಡೆ ತೋರಿಸಿ. ಕೇವಲ 3,499 ರೂಪಾಯಿಗೆ 6.5 kg ಸಿಗ್ತಿದೆ. ನೋಡಕ್ಕೆ ನೋಡಿ ಹೇಗೆ ಅಂದ್ರೆ ಎತ್ತಾಗಿ ನೋಡಿ ಹೇಗಾಗಿದೆ. ಇದೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಸರ್ ನಿಮಗೆ. ನೀವು ಎಷ್ಟು ಪವರ್ ಇದೆ ನಾನು ನೋಡ್ತೀನಿ ಸರ್. ಬಿಡಿ ಸರ್. ಇದು ಏನ್ ಸರ್ 10 kg ವಾಷಿಂಗ್ ಮಿಷಿನ್, ಅದು ಅನ್ಬ್ರೇಕಬಲ್, ಹೊಡೆದೋಗಲ್ಲ, ಗ್ಯಾರಂಟಿ ಕೊಡ್ತೀನಿ 100%. ಕೇವಲ 5,990 ರೂಪಾಯಿ, 5 ವರ್ಷ ರಿಪ್ಲೇಸ್ಮೆಂಟ್. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 5 ವರ್ಷ ಮೋಟರ್ ಮೇಲೆ ರಿಪ್ಲೇಸ್ಮೆಂಟ್ ಕೊಡ್ತೀನಿ. ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ. ಕ್ವಾಲಿಟಿ ಇದೆ ಅದಕ್ಕೆ ಅನ್ಬ್ರೇಕಬಲ್ ಇದೆ, ಅದಾದ್ಮೇಲೆ ಅದಕ್ಕೆ ಕ್ವಾಲಿಟಿ ಇದೆ ಅದಕ್ಕೆ 1 ವರ್ಷ ಕೊಡ್ತಾ ಇದ್ದೀನಿ. ಅದಕ್ಕೆ ಕ್ವಾಲಿಟಿ ಇದೆ ಅದಕ್ಕೆ ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ. ಬಿಕಾಸ್ ಆಫ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ನಾನು ಪ್ರೂಫ್ ಮಾಡೋಕ್ಕೋಸ್ಕರ ಇದೆಲ್ಲ ಕೊಡ್ತಾ ಇದ್ದೀನಿ. ಲಿಕ್ವಿಡ್ ಫ್ರೀ ಕೊಡ್ತಾ ಇದ್ದೀನಿ. ಈ ದೀಪಾವಳಿ ಈ ದಸರಾ ನಿಮ್ಗೋಸ್ಕರ ಒಂದು ಐರನ್ ಬಾಕ್ಸ್ ಫ್ರೀ ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ತರ ವಾಶ್ ಆಗಿದೆ ಅಂತ ಹೇಳಿ. ನೋಡಿ ಸರ್ ಎಷ್ಟು ಕ್ಲೀನ್ ನೀರು ಹಾಕಿದೀವಿ, ಎಷ್ಟು ಗಲೀಜ್ ಇದೆ ನೋಡಿ, ತೋರಿಸಿ ಎಷ್ಟು ಕೊಳೆ ಬಿಟ್ಕೊಟ್ಟಿದೆ. ಎಷ್ಟು ಪೀಸ್ ಮಾರ್ತೀವಿ ಸರ್? ನಾವು ಪರ್ ಮಂತ್ ಬರೀ ಕಸ್ಟಮರ್ಗೆ ಹೇಳ್ತಿದ್ವಿ, ಒಂದು 2,000 ಇಂದ 3,000 ಮಾಡ್ತೀವಿ ಕಸ್ಟಮರ್ಗೆ ಈ ತರ ಪೀಸ್ ಅಲ್ಲ. ನೀವು 1 ಲಕ್ಷ ಕೊಟ್ಟು ಮಾಡುವಂತ ಕೆಲಸ ಈ ಪ್ಲಾಸ್ಟಿಕ್ ಡಬ್ಬ ಮಾಡುತ್ತೆ. ಏನಿದು ಪ್ಲಾಸ್ಟಿಕ್ ಡಬ್ಬ ಅಂತ ಹೇಳಿದ್ರೆ ವಾಷಿಂಗ್ ಮೆಷಿನ್. ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅವರು ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡಿ ತಂದಿರ್ತಕ್ಕಂಥದ್ದು. ಇದೇ ದೀಪಾವಳಿ ದಸರಾಗೆ 50% ಆಫ್ ಕೊಡ್ತಾ ಇದ್ದಾರೆ. ಬಹಳ ರೀಸನಬಲ್ ಪ್ರೈಸ್. 6.5 kg 3,499 ರೂಪಾಯಿ. ಜೊತೆಗೆ ಅನ್ಬ್ರೇಕಬಲ್. ಜೊತೆಗೆ ಇದು ಏನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪ್ರತಿ ಮನೆಗೂ ಹಳ್ಳಿಗೂ ಈ ವಾಷಿಂಗ್ ಮಿಷಿನ್ ರೀಚ್ ಆಗಲಿ, ಎಲ್ಲರ ಕೈಲೂ 50,000 1 ಲಕ್ಷ ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿ ಇದನ್ನ ಪ್ರಾಡಕ್ಟ್ ಅನ್ನ ತಂದಿದ್ದಾರೆ. ಬಹಳ ಕುತೂಹಲ ಅನ್ನಿಸ್ತು. ಇವ್ರ ಪ್ರಾಡಕ್ಟ್ಸ್ ಎಲ್ಲ ಬಿಡಿ, ಯಾವಾಗ್ಲೂ ಕುತೂಹಲನೇ. ಅಫೋರ್ಡ್ ಮಾಡೋಕ್ಕಾಗದ್ರು ಬಂದು ತಗೊಳ್ಳಿ ಅನ್ನೋ ಒಂದೇ ಉದ್ದೇಶ ಇದ್ರ ಹಿಂದೆ ಇರುವಂಥದ್ದು. ಸೊ ಹಾಗೆ ಇದು ಅನ್ಬ್ರೇಕಬಲ್ ಅಂತ ಹೇಳಿದ್ದಾರೆ. ಅದನ್ನೂ ಕೂಡ ತೋರಿಸ್ತೀನಿ. ಏನ್ ಎತ್ತಾಗ್ತೀರಾ, ಸುತ್ತಿಗೆಲ್ಲಿ ಹೊಡಿತೀರಾ, ಏನೆಲ್ಲ ಮಾಡಿ ತೋರಿಸ್ತಾರೆ. ಇದ್ರ ಡ್ಯೂರಬಿಲಿಟಿ ಹೇಗಿದೆ ಅಂತ ನೋಡ್ಲಿ ಅಂತ ಹೇಳಿ. ಆಮೇಲೆ ತುಂಬಾ ಜನ ಈ ಪ್ರಾಣಿಗಳನ್ನು ಸಾಕಿರ್ತೀರ, ನಾಯಿ, ಬೆಕ್ಕು, ಪ್ರತಿಯೊಂದು ಸಾಕಿರ್ತೀರಾ. ಅವರಿಗೆ ಬಟ್ಟೆ ಒಗೆಯೋದಕ್ಕೆ ಆಗೋದಿಲ್ಲ. ಸೊ ಈವನ್ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಏನು ಒಂದು 3,000, 4,000, 5,000 ಹಾಕಿ ಮನೇಲಿ ಒಂದ್ ಕಡೆ ಮೂಲೆ ಬಿಟ್ರೆ ನೀವು ಇಲ್ಲಿ ಸಾಕಿರ್ತಕ್ಕಂಥ ನಾಯಿಗೆ ಒಳ್ಳೆ ವಾಶ್ ಮಾಡಿ ಫ್ರೆಶ್ ಆಗಿರೋ ಬಟ್ಟೆನಲ್ಲಿ, ಹೈಜಿನಿಕ್ ಆಗಿರುವಂಥ ಬಟ್ಟೆನಲ್ಲಿ ಮಲಗಿಸ್ಬೋದು. ಜೊತೆಗೆ ಪ್ರತಿಯೊಂದು ಮನೆಗೂ ಫಾರ್ಮ್ ಹೌಸ್ ಇರುತ್ತೆ ನಿಮ್ದು. ಫಾರ್ಮ್ ಹೌಸ್ ಅಲ್ಲಿ ವಾಷಿಂಗ್ ಮಿಷಿನ್ ಇರುತ್ತೆ. ತಿರ್ಗಾ ಬಟ್ಟೆ ಎತ್ಕೊಂಡು ಬೆಂಗಳೂರಿಗೆ ಬರ್ತೀರಾ ಫಾರ್ಮ್ ಹೌಸ್ ಇಂದ, ಅಲ್ಲೇ 1-2 ಸೆಕೆಂಡ್ ವಾಶ್ ಮಾಡ್ಕೊಂಡು ಒಣಗಾಕ್ಬೋದು. ಸೊ ಇದೆಲ್ಲ ತೋರಿಸ್ತಾ ಹೋಗ್ತೀನಿ. ಈ ವಾಷಿಂಗ್ ಮಿಷಿನ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ನಮ್ಮ ಜೊತೆ ಇಕ್ಬಾಲ್ ಅವರಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ತಗೊಳ್ಳೋಣ. ಪ್ರತಿಯೊಂದು ಮಾಹಿತಿ ತಗೊಳ್ಳೋಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಇಕ್ಬಾಲ್ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸರ್. ಎಲ್ಲ ವೀಕ್ಷಕರು ನಮಸ್ತೆ ಅಂತೀನಿ ಸರ್. ಲಾಸ್ಟ್ಗೆ ಹೇಳ್ತೀನಿ 3,500 ಕೊಡ್ತೀನಿ ಅಂತ ಅಷ್ಟು ಕಡಿಮೆ ಇಲ್ಲ. ಅದಕ್ಕೂ 1 ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತೀನಿ, ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್. ನೋಡಿ, ಇದು ನಾನು ಬಿಟ್ಟೆ ಇದು ರಿಪ್ಲೇಸ್ಮೆಂಟ್, ಗ್ಯಾರಂಟಿ, ವ್ಯಾರಂಟಿ ಏನ್ ತುಂಬ ಕೊಡ್ತಾ ಇದಾರೆ ಸರ್. ನಮ್ಮ ಹತ್ರ ಯೂನಿಕ್ನೆಸ್ ತುಂಬಾ ಇದೆ. ಆ ಪ್ರಾಡಕ್ಟ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ನನ್ನ ವೀಕ್ಷಕರು ಏನು ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿದ್ರೆ, ಇಷ್ಟು ಕಡಿಮೆ ಕೊಡ್ತಿದ್ರೆ ಯಾರೋ ಖಾಲಿ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳೋದು. ಅದಾದ್ಮೇಲೆ ಇಂಡೆಪ್ ಅದರಲ್ಲಿ ಕ್ವಾಲಿಟಿ ಇದೆ, ಅದಕ್ಕೆ ಅನ್ಬ್ರೇಕಬಲ್ ಇದೆ. ಅದಾದ್ಮೇಲೆ ಅದಕ್ಕೆ ಕ್ವಾಲಿಟಿ ಇದೆ, ಅದಕ್ಕೆ 1 ವರ್ಷ ಕೊಡ್ತಾ ಇದ್ದೀನಿ. ಅದಕ್ಕೆ ಕ್ವಾಲಿಟಿ ಇದೆ ಅದಕ್ಕೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀನಿ. ಬಿಕಾಸ್ ಆಫ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ನಾನು ಪ್ರೂಫ್ ಮಾಡೋಕ್ಕೋಸ್ಕರ ಇದೆಲ್ಲ ಕೊಡ್ತಾ ಇದ್ದೀನಿ ಸರ್. ಈಗ ಕ್ವಾಲಿಟಿ ಇದ್ರೇನೆ ಅದೆಲ್ಲ ಖಡಕ್ಕಾಗಿ ಖಡಾಖಂಡಿತವಾಗಿ ನಾನು ಇಷ್ಟು ಕೊಡ್ತೀನಿ, ನಾನು ಇಷ್ಟು ವ್ಯಾರಂಟಿ, ಇಷ್ಟು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳೋಕ್ಕಾಗೋದು. ಸೊ ಹಾಗೆ ನಾನು ಇದುವರೆಗೂ ನಾನು ಯಾವತ್ತೂ ಶೂಸ್ ಅನ್ನ ವಾಷಿಂಗ್ ಮೆಷಿನ್ ಅಲ್ಲೇ ಹೋಗ್ತಿಲ್ಲ. ಸೊ ಇನ್ನ ಕೆಲವು ಜನ ಅಂತೂ ಅಂಡರ್ ಗಾರ್ಮೆಂಟ್ಸು ಒಗೆಯೋದಿಲ್ಲ. ಸೊ ನಾವೇನೋ ಹಾಕೊಂಡ್ಬಿಡ್ತೀವಿ ವಾಷಿಂಗ್ ಮಿಷಿನ್ಗೆ. ಕೆಲವು ಜನ ಅಂತೂ ಯೂಸೇ ಮಾಡೋದಿಲ್ಲ. ಸೊ ಈವನ್ ಶೂಸು, ಚಪ್ಪಲು ಎಲ್ಲ ಕೂಡ ವಾಶ್ ಮಾಡಾಕ್ಬೋದು. ಆ ಥರ ಕಾನ್ಸೆಪ್ಟ್ ಅಲ್ಲಿ ತಂದಿರ್ತಕ್ಕಂಥ ಪ್ರಾಡಕ್ಟ್ ಇದು. ಸೊ ಅವರು 3,499 ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಪ್ರಾಡಕ್ಟ್. ಸರ್ ಎಷ್ಟು ಪೀಸ್ ಮಾರ್ತೀವಿ?
ಸರ್ ನಾವು ಪರ್ ಮಂತ್ ಬರೀ ಕಸ್ಟಮರ್ಗೆ ಹೇಳ್ತಿದ್ವಿ ಒಂದು 2000 ಇಲ್ಲ 3000 ಮಾಡ್ತೀವಿ ಕಸ್ಟಮರ್ಗೆ ಈ ತರ ಪೀಸ್ ಅಲ್ಲ ಸರ್ ಲಕ್ಷಾಂತರ ಮಾರ್ಬಿಟ್ಟಿದ್ದೇವೆ ಆಗ್ಲೇ Okay. ಪರ್ ಮಂತ್ ಅಂದ್ರೆ ಜನ ಈ ಪ್ರಾಡಕ್ಟ್ ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಆಯ್ತು ಸರ್ ಮಾರ್ಕೆಟ್ ಅಲ್ಲಿ ನೀವು ಇವಾಗ ನೋಡಿದ್ದೀರಾ ಸರ್ ನೀವು ಇವಾಗ ಆಕ್ಚುಲಿ ಸರ್ ಇವಾಗ ಇದಾದ್ಮೇಲೆ ನೀವು ನೋಡ್ತಾ ಇರ್ತೀರಿ ನನ್ನ ಗ್ಯಾರಂಟಿ ಸೈಟ್ ನನ್ನ ಮಕ್ಕಳು ಇದೆ ಸರ್ ನಾವು ಕೊಡ್ತಾ ಇದ್ರೆ ಮುಟ್ ನೋಡ್ಕೊಬೇಕು ಯಾಕಂದ್ರೆ ಹೌದು ವಾಷಿಂಗ್ ಮಿಷಿನ್ ಕಡಿಮೆ ಬೆಲೆಯಲ್ಲಿ ಮ್ಯಾನುಫ್ಯಾಕ್ಚರ್ ನಾವೇ ಮಾರ್ಕೆಟಿಂಗು ನಾವೇ ಯಾರು ಇಲ್ಲ ಬರೇ ಇನ್ಫ್ಲೂಯೆನ್ಸರ್ ಮತ್ತೆ ನಾನೇ ಅಂಬಾಸಿಡರ್ ಪ್ರೆಸೆಂಟ್ ಕೇವಲ 3490 ರೂಪಾಯಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ನಮ್ದೇ ಇರೋದು ಅದಕ್ಕೋಸ್ಕರ ಕೈಗೆಟ್ಟುವ ದರದಲ್ಲಿ ವಾಷಿಂಗ್ ಮೆಷಿನ್ ಪ್ರತಿ ಮನೆಯಲ್ಲಿ ಮೊಬೈಲ್ ಹೇಗೆ ಕಷ್ಟ ಇತ್ತು ಮೊದಲು ತೊಗೊಳಕ್ಕೆ ಮನೆಯಲ್ಲಿ ಬಂದ್ಬಿಟ್ಟು ರಿಲಯನ್ಸ್ ಅವ್ರು ಮಾಡಿದ್ರು ಹಾಗೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಕಡೆಯಿಂದ ಪ್ರತಿ ಮನೆಗೂ ವಾಷಿಂಗ್ ಮಿಷಿನ್ ಆಗ್ಬೇಕು ಅಂತ ಕೇವಲ 3499 ರೂಪಾಯಿಗೆ 6.5 kg ಸಿಗ್ತಿದೆ 7.5 kg ಬಂದ್ಬಿಟ್ಟು 3799 ರೂಪಾಯಿ ಸಿಗ್ತಿದೆ ಬರೀ ಮೋಟರ್ ಡಿಫ್ರೆನ್ಸ್ ಇರುತ್ತೆ 9 kg 4199 ರೂಪಾಯಿ ಬರೀ ಮೋಟರ್ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಲಾಸ್ಟ್ ಫೈಲ್ 10.5 kg ಇದು 1 ವರ್ಷ ರಿಪ್ಲೇಸ್ಮೆಂಟ್ ಕೇವಲ 4999 ರೂಪಾಯಿ 1 ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಮೋಟರ್ ಸಿಗುತ್ತೆ ಅನ್ಬ್ರೇಕಬಲ್ ವಾಷಿಂಗ್ ಮಿಷಿನ್ ಅಂದ್ರೆ ಅದು ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಅಷ್ಟೇ ಅಲ್ಲ ಇನ್ನ ನಮ್ಮ ಹತ್ರ ವಾಷರ್ಸ್ ಇದೆ ಅದು 4 ಮಾಡಲ್ ಮೇಲೆ ಆಲ್ಮೋಸ್ಟ್ ಅಜ್ಜಿ ತಾತ ಅಮ್ಮ ಅಪ್ಪ ಅಕ್ಕ ತಂಗಿ ಮತ್ತೆ ನಿಮ್ ಫ್ಯಾಮಿಲಿ ಕುಟುಂಬನೇ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಬೇಕಾ 10 kg ವಾಷಿಂಗ್ ಮಿಷಿನ್ ಅದು ಅನ್ಬ್ರೇಕಬಲ್ ಒಡೆದೋಗಲ್ಲ ಗ್ಯಾರಂಟಿ ಕೊಡ್ತೀನಿ 100% ಕೇವಲ 5990 ರೂಪಾಯಿ 5 ವರ್ಷ ರಿಪ್ಲೇಸ್ಮೆಂಟ್ 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 ವರ್ಷ ಅಲ್ಲ 5 ವರ್ಷ ಮೋಟರ್ ಮೇಲೆ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸೇಮ್ 12 kg ವಾಷಿಂಗ್ ಮಿಷಿನ್ ಇದೆ ಅದು ಅಷ್ಟೇ 6999 ರೂಪಾಯಿ 5 ವರ್ಷ ರಿಪ್ಲೇಸ್ಮೆಂಟ್ ಸರ್ 1 ವರ್ಷ ಜನಕ್ಕೆ ಮನುಷ್ಯಕ್ಕೆ ರಿಪ್ಲೇಸ್ಮೆಂಟ್ ಕೊಡಲ್ಲ ಆದ್ರೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಲ್ಲಿ 5 ವರ್ಷ ಮೋಟರ್ ಮೇಲೆ ಫ್ರೀ ಆಫ್ ಕಾಸ್ಟ್ ಬರೀ ಬಿಲ್ ಇಟ್ಕೊಳ್ಳಿ 5 ವರ್ಷದಲ್ಲಿ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆಯ್ತು ಮೋಟರ್ ಸುಟ್ಟೋಯ್ತಾ 5 ವರ್ಷ ಆದ್ಮೇಲೆ ನಿಮ್ಗೆ 100% ಸರ್ವಿಸ್ ಸಿಗುತ್ತೆ ವೀಕ್ಷಕರೇ ಇದೆಲ್ಲ ವಾಷರ್ ಸೈಕ್ 100% ಸೈಕೆ ಕೊಡೋದ್ರಲ್ಲಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಕಾಂಪಿಟೇಟರ್ಸ್ ಮುಟ್ ನೋಡ್ಕೊಬೇಕು ಅಂತ ಪ್ರೈಸ್ ಅಲ್ಲಿ ಕೊಡ್ತೀನಿ ಬನ್ನಿ ವೀಕ್ಷಕರೇ ವಾಷರ್ ತೋರಿಸಿ ನಿಮ್ಗೆ ಇದು ವಾಷರ್ ಆಯ್ತು ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರೆ ಎಲ್ಲಾದ್ರೂ ಆಲ್ಮೋಸ್ಟ್ ಆಫ್ಲೈನ್ ಮಾರ್ಕೆಟಿಂಗ್ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅವ್ರ ಹತ್ರ ಬರೀ ವಾಷರ್ಸ್ ಇದೆ ಆದ್ರೆ ವಾಷರ್ ವಿತ್ ಸ್ಪಿನ್ನರ್ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಅದು ಕೈಗೆಟ್ಟುವುದರೆ 8.5 kg ಇದು ಕೇವಲ 9499 ರೂಪಾಯಿ ದಿಲ್ ಮಾಂಗೆ ಗೊತ್ತು ನಂಗೆ ವೀಕ್ಷಕರೇ ಅದಕ್ಕೊಂದು ಆಫರ್ ಕೊಡ್ತೀನಿ ಒನ್ ಆಫ್ ದ ಬೆಸ್ಟ್ ಆಫರ್ ಒಂದು ಲಿಕ್ವಿಡ್ ವರ್ತ್ ಆಫ್ 999 ರೂಪಾಯಿ ವರ್ತ್ ಆಫ್ ಲಿಕ್ವಿಡ್ ನೀವು ಬಟ್ ಡಿಟರ್ಜೆಂಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾವು ನಮ್ಮ ಕಂಪ್ನಿಯಿಂದ ನಿಮ್ಗೆ ಫ್ರೀ ಕೊಡ್ತೀವಿ 10 kg ಇದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಫೋಕಸ್ ಮಾಡಿ ತೋರಿಸಿ ಕಾಲರ್ ಸ್ಕ್ರಬ್ಬರ್ ತಂದಿದ್ದೀವಿ ಒನ್ ಆಫ್ ದ ಫಸ್ಟ್ ಯೂನಿಕ್ ಆಗಿ ಕಾಂಬಿನೇಷನ್ ಆಗಿ ಎವರ್ಗ್ರೀನ್ ಬ್ರಾಂಡ್ ಅಲ್ಲಿ ನಿಮಗೆ ಕಾಲರ್ ಸ್ಕ್ರಬ್ಬರ್ ಸಿಗ್ತಿದೆ 10 kg ಇದು ಮೋಟರ್ ಕೆಪಾಸಿಟಿ ಸೂಪರ್ ಐತೆ ಟಫ್ ಅಂಡ್ ಗ್ಲಾಸ್ ಜೊತೆ ಕೇವಲ ಬಂದ್ಬಿಟ್ಟು 11490 ದಿಲ್ ಮಾಂಗೆ ಮೋರ್ ನಮ್ಮ ವೀಕ್ಷಕರು ಇದಕ್ಕೂ ಅಷ್ಟೇ ಒಂದು ಲಿಕ್ವಿಡ್ ಕೊಡ್ತಾ ಇದ್ದೀನಿ ಮತ್ತೆ ಈ ಆಫರ್ಗೆ ಒಂದು ಐರನ್ ಬಾಕ್ಸ್ ಸಿಗುತ್ತೆ ವೀಕ್ಷಕರೇ ಅದು ಕಂಪ್ಲೀಟ್ ಉಚಿತ ಈ ದೀಪಾವಳಿ ಈ ದಸರಾ ನಿಮ್ದು ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ನಿಮ್ಮ ಮನೆಗೆ ಬರಲಿ 100% 12 kg ವಾಷಿಂಗ್ ಮಿಷಿನ್ ಸಿಗುತ್ತೆ ಕೇವಲ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಅಲ್ಲಿ ಕೇವಲ ಬಂದ್ಬಿಟ್ಟು 11999 ರೂಪಾಯಿ ಸಿಗ್ತದೆ ಬೇಗ ಬನ್ನಿ 100% ಇದಕ್ಕೂ ಅಷ್ಟೇ ಒಂದು ಲಿಕ್ವಿಡ್ 100% ಒಂದು ಲಿಕ್ವಿಡ್ ಮತ್ತೆ ಒಂದು ಐರನ್ ಬಾಕ್ಸ್ ಕಂಪ್ಲೀಟ್ ಪ್ಯಾಕೇಜ್ ಕೇವಲ 12499 ರೂಪಾಯಿ 12000 ಅಲ್ಲ ವಿಷಯ 12499 ರೂಪಾಯಿ ಕಂಪ್ಲೀಟ್ ಕಾಂಬೋ ಆಫರ್ ಬರ್ತಿದೆ ಮತ್ತೆ 13 ಕಿಲೋ ಒನ್ ಆಫ್ ದ ಬೆಸ್ಟ್ 15 kg ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಸೂಪರ್ ಆಗಿದೆ ಸೇಫ್ಟಿ ಪ್ರಿಕಾಷನ್ ಇದೆ ಸೇಫ್ಟಿ ಕ್ಲೋಸ್ ಡೋರ್ ಇರುತ್ತೆ ಆಲ್ಮೋಸ್ಟ್ ಸೇಫ್ಟಿ ಎಲ್ಲ ಕ್ಲೋಸ್ ಆಗುತ್ತೆ ವಾಷರ್ ಮತ್ತೆ ಡ್ರೈಯರ್ಗೆ 5 ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಇದಕ್ಕೂ ಅಷ್ಟೇ ಕೇವಲ ಒನ್ ಆಫ್ ದ ಬೆಸ್ಟ್ ಪ್ರೈಸ್ 13499 ರೂಪಾಯಿ ಪ್ಲಸ್ ಒಂದು ಲಿಕ್ವಿಡ್ ಫ್ರೀ ಕೊಡ್ತಾ ಇದ್ದೀನಿ ಈ ದೀಪಾವಳಿ ಈ ದಸರಾ ನಿಮ್ಗೋಸ್ಕರ ಒಂದು ಐರನ್ ಬಾಕ್ಸ್ ಫ್ರೀ ಕೊಡ್ತಾ ಇದ್ದೀನಿ ವೀಕ್ಷಕರ ಮಾರ್ಕೆಟ್ ಅಲ್ಲಿ ಅನ್ಬ್ರೇಕಬಲ್ ವಾಷಿಂಗ್ ಮಿಷಿನ್ ಅಂದ್ರೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರಾಂಡ್ ಯಾಕೆ ಹೇಗೆ ಅಂತ ಹೇಳಿದ್ರೆ ನೋಡಿ ಇದು ವಾಷಿಂಗ್ ಮಿಷಿನ್ ಕಾಣಿಸ್ತಾ ಇದೆ ಒಂದು ಬಕೆಟ್ ತರ ಅಂತ ಹೇಳಿದ್ರಲ್ಲ ಸರ್ ಅದೇ ಇದು ನೋಡಕ್ಕೆ ನೋಡಿ ಹೇಗೆ ಅಂದ್ರೆ ಎತ್ತಾಗಿ 100% ಹೊಡೆದೋಗಲ್ಲ ರಿಪ್ಲೇಸ್ಮೆಂಟ್ ಸುಕ್ಕೆ ಕೊಡಿ ನೋಡಿ ವೀಕ್ಷಕರೇ ಸುಕ್ಕೆ ಸರ್ ನೀವೇ ಸರ್ ಕ್ಯಾಬಿನೆಟ್ ಕಡಿದ್ರೆ ಬನ್ನಿ ಸರ್ ನೀವು ಒಂದು ಹೊಡೆ ತೋರಿಸಿ ಬಂದೆ ಹೊಡಿರಿ ಸರ್ ನಿಮ್ ಬಾಡಿ ಬಿಟ್ಟಿದೆ ನೀವು ಎಷ್ಟು ಪವರ್ ಇದೆ ನಾನು ನೋಡ್ತೀನಿ ಸರ್ ಹೊಡಿರಿ ಸರ್ ಇದು ಏನ್ ಸರ್ ಅನ್ಬ್ರೇಕಬಲ್ ಕ್ವಾಲಿಟಿ ಇದೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಸರ್ ಅನ್ಬ್ರೇಕಬಲ್ ಹೊಡೆದೋಗಲ್ಲ 100% ಯಾರು ಕೊಡ್ತಾರ ಸರ್ ಈ ಪ್ರೈಸ್ ಅಲ್ಲಿ ನಾನು ಗ್ಯಾರಂಟಿ ಹೇಳ್ತೀನಿ ಯಾರು ಕೊಡಕ್ ಆಗೋದು ಇಲ್ಲ ಏನಿದ್ದೀರಾ ಸರ್ ವೀಕ್ಷಕರ ಧಮಾಕ ಆಫರ್ ನಡೀತಿದೆ ಈ ದೀಪಾವಳಿ ಈ ದಸರಾ ಧಮಾಕ ಆಫರ್ ವಿಡಿಯೋನ ಕೊನೆವರೆಗೂ ನೋಡಿ ಡೆಮೋ ಪಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ ಮತ್ತೆ ಹೇಗೆ ಪರ್ಚೇಸ್ ಮಾಡೋದ್ರ ಬಗ್ಗೆ ಎಲ್ಲ ನಾನು ನನ್ನ ಟೀಮ್ ಅವ್ರು ಹೇಳ್ಕೊಡ್ತೀವಿ ಪ್ರೆಸೆಂಟ್ಗೆ
ಮ್ಯಾನುಫ್ಯಾಕ್ಚರ್ ಅಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಏಮ್ಸ್ ಕಾರ್ಪೊರೇಷನ್ ಬಂದಿರೋದು ಮ್ಯಾನುಫ್ಯಾಕ್ಚರ್ ಕೇವಲ 3,499 ಒಂದು 6.5 kg ವಾಷಿಂಗ್ ಮೆಷಿನ್ ಸಿಗ್ತಿದೆ ಅಂತ ಹೇಳಿದ್ರೆ ಇದು ಒಂದೇ ಒಂದು ಬಂಪರ್ ಆಫರ್ ಅಂತ. ಈ ದೀಪಾವಳಿ ಈ ದಸರಾ ಅಪ್ ಟು 50% ಆಫ್ ಕೊಡ್ತಾ ಇದ್ದೀನಿ. ಬೇಗ ಬನ್ನಿ. ಮಿಕ್ಕಿದ್ದು ನನ್ನ ಟೀಮ್ ಅವರು ಡೆಮೋ ಪಾರ್ಟ್ ಹೇಗಿದೆ ಅದ್ರ ಬಗ್ಗೆ ಇಂಡಪ್ಟ್ ಹೇಳ್ತಾರೆ. ಬನ್ನಿ ವೀಕ್ಷಕರೇ. ವಾಷಿಂಗ್ ಮೆಷಿನ್ ಬಂದು ನಿಮಗೆ 6.5 kg ಇಂದ ಪೋರ್ಟೇಬಲ್ ಸ್ಟಾರ್ಟಿಂಗ್ ಇದೆ. 6.5 kg ಇದು ಬಂದು ನಿಮಗೆ 3,499 ರೂಪಾಯಿ ಆಗುತ್ತೆ ಪ್ರೈಸ್. ನೆಕ್ಸ್ಟ್ ನಿಮಗೆ 7.5 kg ಇದೆ. 7.5 kg ಬಂದು ನಿಮಗೆ 3,799 ರೂಪಾಯಿ ಇದೆ. ಮತ್ತೆ ನಿಮಗೆ 7.5 kg ಆದ್ಮೇಲೆ ನಿಮಗೆ 9 kg ಇದೆ. 9 kg ಬಂದು 4,199 ರೂಪಾಯಿ ಇದೆ. ಅದಾದ್ಮೇಲೆ ನಿಮಗೆ 10.5 kg 10.5 kg ಬಂದು ನಿಮಗೆ 4,999 ರೂಪಾಯಿ ಆಗುತ್ತೆ. ಪೋರ್ಟೇಬಲ್ ಇದೆ ಅಂತ ನೋಡಿ ನಿಮಗೆ ನೀವು ಈಸಿಲಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇಲ್ಲಿ ನೋಡಿ ಈಗ ನೀವು ಹಳ್ಳಿಗಳಿಗೆಲ್ಲ ಹೋಗ್ತೀರಾ, ಅಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡೋಗಿ ಇಟ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ನೀವು ಅಪ್ರೂವ್ ಅಲ್ವಾ ಹೋಗೋದು. ಅದಕ್ಕೋಸ್ಕರ ಈ ತರ ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ನೀವು ತಗೊಂಡೋಗಿ ಕಾರಲ್ಲಿ ಡಿಕ್ಕಿಲಿ ಸಹ ಇಟ್ಕೊಂಡು ನೀವು ಹೋಗಿ ವಾಶ್ ಮಾಡಿಬಿಟ್ಟು ಮತ್ತೆ ನೀವು ವಾಪಸ್ ತಗೊಬರ್ಬೋದು ಮನೇಲಿ. ಹೌದು ವೀಕ್ಷಕರೇ, ಅಥವಾ ಫೈನಲ್ ಇಂಟ್ರೊಡಕ್ಷನ್ ಪಾರ್ಟ್ ಡೆಮೋ ಪಾರ್ಟ್ ನೋಡಿದ್ರೆ ಗೊತ್ತಾಗೋದು ಹೇಗೆ ಕ್ಲೀನ್ ಆಗುತ್ತೆ, ನಾವು ಇಲ್ಲಿ ಪ್ರೆಸೆಂಟ್ ಹೇಗೆ ಕ್ಲೀನ್ ಮಾಡಬಹುದು ಅಂತ ತೋರಿಸ್ಕೊಡ್ತೀವಿ. ನಮ್ಮ ಟೀಮ್ ಇದ್ದಾರೆ ಅದೇನಂತ ಹೇಳ್ಬಿಟ್ಟು. ಹೌದು ವೀಕ್ಷಕರೇ, ಒನ್ ಆಫ್ ದ ಬೆಸ್ಟ್ ಒಂದು ಶೂಸ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಇವ್ರಿಗೆಲ್ಲ ಶೂಸ್ ಕ್ಲೀನ್ ಮಾಡೋಕ್ಕೋಸ್ಕರ ತುಂಬಾ ಕಷ್ಟ ಆಗುತ್ತೆ. ಆ ಟೈಮ್ ಕೇವಲ 3,499 ವಾಷಿಂಗ್ ಮಿಷಿನ್ ತೊಗೊಳ್ಳಿ ಯೂಸ್ ಮಾಡ್ಬೋದು. ಅಂಡರ್ ಗಾರ್ಮೆಂಟ್ಸ್ ತುಂಬಾ ಕಷ್ಟ ಆಗುತ್ತೆ, ಲಕ್ಷಾನುಗಟ್ಟಲೆ ನೀವು ಎಕ್ಸ್ಪೆಂಡ್ ಮಾಡೋದು ಹಾಕೋಕ್ಕಾಗಲ್ಲ. ಬಟ್ ಅದಕ್ಕಂತೂ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತೀನಿ. ಫೈನಲ್ ಆಗಿ ಪೆಟ್ಸ್ ಸಾಕಿರ್ತಾರೆ ಎಲ್ಲ ಮನೆಗೂ, ನನ್ನ ಮನೆಗೂ ಸಾಕಿದ್ದೀನಿ ನಾನು. ಅದಕ್ಕಂತೂ ಒಂದು ವಾಷಿಂಗ್ ಮಿಷಿನ್ ಸಪ್ರೇಟ್ ಇದ್ದರೆ ತುಂಬಾ ಒಳ್ಳೆಯದು, ಹೈಜಿನಿಕ್ ಆಗಿರುತ್ತದೆ. ಸೊ ಅದಕ್ಕೆ ನನ್ನ ಟೀಮ್ ಅವರು ಇದ್ದಾರೆ. ಸೊ ಇಬ್ರು ಬಂದ್ಬಿಟ್ಟು ನಿಮಗೆ ಡೆಮೋ ಕೊಡ್ತಾರೆ. ಬನ್ನಿ ವೀಕ್ಷಕರೇ ನೋಡೋಣ. ಸರ್ ಇಲ್ಲಿ ನೀವು ಬಂದು ನೋಡಬಹುದು, ಆಗಲೇ ನೀರು ಫಿಲ್ ಮಾಡಿದೀವಿ. ವಾಟರ್ ಲೆವೆಲ್ ಇದೆ. ಓಕೆ, ವಾಟರ್ ಲೆವೆಲ್ ಕೂಡ ಇದೆ ಅದಕ್ಕೆ. ವಾಟರ್ ಲೆವೆಲ್ ಇರುತ್ತೆ. ಇದು ಮ್ಯಾಟ್ಸ್, ಕಾಲು ಒರೆಸ್ಕೊಳ್ಳೋ ಮ್ಯಾಟ್ಗಳು. ಓಕೆ, ಎಷ್ಟು ಗಲೀಜಾಗಿದೆ ನೋಡಿ. ನಾನು ಇದು ಕೂಡ ಹಾಕ್ತೀನಿ ನೋಡಿ, ಪ್ಲಸ್ ಇದು ಹಾಕ್ತೀನಿ ನೋಡಿ ಸರ್. ಶೂಸ್ ನೋಡಿ, ಓಕೆ, ಕ್ವಾಲಿಟಿ ಶೂಸ್ ನೋಡಿ ಹೇಗಾಗಿದೆ. ನಾನು ಇದೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಸರ್ ನಿಮಗೆ. ನೋಡಿ ಇಲ್ಲೆಲ್ಲ ನೋಡಿ ಗೊತ್ತಾಯ್ತು. ಹೌದು, ನಾನು ಇದೆಲ್ಲ ಹಾಕಿ ತೋರಿಸ್ತೀನಿ. ಮತ್ತೆ ನೋಡಿ ಸರ್, ಸ್ವಿಚ್ ಆನ್ ಅಲ್ಲೇ ಇದೆ. ನಾನು ಒಳಗಡೆ ಕೈ ಹಾಕ್ತಿದ್ದೀನಿ, ಏನು ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ಗ್ರೌಂಡಿಂಗ್ ಏನಿಲ್ಲ, ಗ್ರೌಂಡಿಂಗ್ ಏನು ಆಗೋದಿಲ್ಲ. ನೋಡಿ ಎಷ್ಟು ಥಿಕ್ ಆಗಿದೆ ನೋಡಿ ಎಷ್ಟು ಥಿಕ್ ಆಗಿದೆ. ನಾನೀಗ ಮೆಷಿನ್ ಆನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ನಾನು ಕೈ ಹಾಕ್ತೇನೆ ನೋಡಿ ಸರ್, ಏನು ಕೂಡ ಎಫೆಕ್ಟ್ ಇಲ್ಲ, ಏನು ಗ್ರೌಂಡಿಂಗು ಆಗಲ್ಲ, ಯಾವುದೇ ಶಾಕ್ ಹೊಡಿಯೋದು ಹಿಂಗೆ ಇದಾಗಲ್ಲ ನೋಡಿ, ಏನು ಆಗ್ತಾ ಇಲ್ಲ ನೋಡಿ, ಏನು ಕೂಡ ಆಗೋದಿಲ್ಲ. ರನ್ನಿಂಗ್ ಟೈಮ್ ಅಲ್ಲಿ ಹೌದು, ಏನು ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗೋದಿಲ್ಲ. ರಿವರ್ಸ್ ಪಿನ್ ಕೂಡ ಇದೆ. ಎರಡು ಆಗುತ್ತೆ ಸರ್. ನೋಡಿ ಆಗ್ಲೇ ನೋಡಿ ಎಷ್ಟು ಕೊಳೆ ಬಿಟ್ಕೊಳ್ಳೋ ಸ್ಟಾರ್ಟ್ ಆಗಿದೆ. ಬರೀ ಒಂದು ರೌಂಡ್ಗೆ ಎಷ್ಟು ಆಗಿದೆ ನೋಡಿ ಸರ್. ಹೌದು ನೋಡಿ, ಇಲ್ಲಿ ನಾವು ಒಂದು ಪೈಪ್ ಕೊಟ್ಟಿರ್ತೀವಿ. ಇದು ನೀರು ಆಚೆ ಹೋಗ್ಲಿಕ್ಕೆ ಪೈಪ್. ಓಕೆ, ಇದು ಕೆಳಗಡೆ ಬಿಟ್ಟರೆ ಆಟೋಮೆಟಿಕಲಿ ನೀರೆಲ್ಲ ಆಚೆ ಹೋಗುತ್ತೆ. ಆಮೇಲೆ ನೋಡಿ ಇಲ್ಲಿ ಒಂದು ಇರುತ್ತೆ. ಇದರಲ್ಲಿ ಎಷ್ಟೊತ್ತು ವಾಶ್ ಆಗುತ್ತೆ ಇದರಲ್ಲಿ? ಇದಕ್ಕೂ 15 ಮಿನಿಟ್ಸ್ ಮಾತ್ರ ಟೈಮರ್ 15 ಮಿನಿಟ್ಸ್. 15 ಮಿನಿಟ್ಸ್ ಆದ ತಕ್ಷಣ ನೋಡಿ ಆಟೋಮೆಟಿಕ್ ಆಗಿ ನೋಡಿ ಆಗ್ಲೇ ಬರೋ ಸ್ಟಾರ್ಟ್ ಆಗಿದೆ. ಆಟೋಮೆಟಿಕ್ ಅದೇ ಆಟೋಮೆಟಿಕ್ ಬರುತ್ತೆ. ಹೌದು, 0 ಬಂದು ವಾಷರ್ ಇದೆ. ಅದು 9 kg ವಾಷರ್ ಇತ್ತು. ಇದು ಬಂದು ನಿಮಗೆ 10 kg ವಾಷರ್ ಇದೆ. 10 kg ವಾಷರ್ ಹೇಗೆ ಯೂಸ್ ಮಾಡಬೇಕು, ಯಾವ ಥರ ಏನೇನು ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇದು ಬಂದು ನಿಮಗೆ 1.5 ಮೀಟರ್ ನಿಮಗೆ ನಾರ್ಮಲ್ ಸ್ವಿಚ್ ಬರುತ್ತೆ, ಪ್ಲಗ್ ನಾರ್ಮಲ್. ಈಗ ಮನೇಲಿ ಜಸ್ಟ್ ನೀವು ಮಿಕ್ಸಿ ಸ್ವಿಚ್ ಇರುತ್ತಲ್ಲ ಆ ಥರ. ಯಾಕಂದರೆ ಕೆಲವರು ಕಸ್ಟಮರ್ ಕೇಳ್ತಾರೆ ಸ್ವಿಚ್ ಬೇಕಾ, ಅದೇ ಬೇಕಾ, ಇದೇ ಬೇಕಾ ಅಂತ. ಏನಿಲ್ಲ, ಜಸ್ಟ್ ನಾರ್ಮಲ್ ಸ್ವಿಚ್ ಇರುತ್ತೆ. ಜಸ್ಟ್ ನೀವು ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ವಾಷಿಂಗ್ ಮಿಷಿನ್ ಇರುತ್ತೆ. ಇದು ಓಪನ್ ಮಾಡಿಬಿಟ್ಟು ಇದ್ರಲ್ಲಿ ನೋಡಿ ನೀರು ಆಲ್ರೆಡಿ ನಾವು ತುಂಬಿದ್ದೀವಿ. ಇದರಲ್ಲಿ ನಿಮಗೆ ಒಂದು ಇನ್ಲೈಟ್ ಪೈಪ್ ಬರುತ್ತೆ ನೋಡಿ ಸರ್. ಈ ಥರ ಪೈಪ್ ಬರುತ್ತೆ, ಇನ್ಲೈಟ್ ಪೈಪು ಇದ್ರಲ್ಲಿ ಬರುತ್ತೆ. ನೀವು ಬೇಕಾದ್ರೆ ನಲ್ಲಿಗಳಿಗೆ ಏನಾದರೂ ಕನೆಕ್ಷನ್ ಇದ್ದರೆ ನೀವು ನಲ್ಲಿಗೆ ಈ ಥರ ಕೊಟ್ಕೋಬೋದು, ನಲ್ಲಿ ಕನೆಕ್ಷನ್ ಕೊಡ್ಬೋದು. ಇಲ್ಲ ಬಿಂಗಲ್ ಬಕೆಟಲ್ಲಿ ಹಾಗೆ ಹಾಕೋಬೋದು, ಏನಿಲ್ಲ. ನಲ್ಲಿಗೆ ಬೇಕು ಇದೇ ಬೇಕಂತಲ್ಲ. ಈಗ ಹಳ್ಳಿಗಳ ಜನಗಳು ಇರ್ತಾರೆ, ಅಲ್ಲಿ ನಲ್ಲಿಗಳು ರೇರ್, ತುಂಬಾ ರೇರ್ ಅಲ್ವಾ. ಹೌದು, ಬಿಂಗೆಲಿ ಬಕೆಟಲ್ಲೆಲ್ಲ ತಗೊಂಡು ಹಾಕೋಬಹುದು. ನಾವು ಹಾಕಿದೀವಿ, ಆಲ್ರೆಡಿ ಫಿಲ್ ಮಾಡಿದೀವಿ. ನಿಮಗೆ ನೀರಿನ ಲೆವೆಲ್ ಇದ್ರಲ್ಲಿದೆ. ನೀರಿನ ಲೆವೆಲ್ ಇಲ್ಲಿವರೆಗೂ ಇದೆ. ಇಲ್ಲಿಂದ ಕೆಳಗಡೆ ನೀವು ನೀರು ಬಟ್ಟೆ ಎಲ್ಲ ಹಾಕಬೇಕು. ನೀವು ಬಟ್ಟೆ ಎಷ್ಟು ಹಾಕ್ತೀರಾ ಅದಕ್ಕಿಂತ ಜಾಸ್ತಿ ನೀರಿರಲಿ. ಇಲ್ಲಿಂದ ಇದ್ರಕ್ಕಿಂತ ಮೇಲೆ ಜಾಸ್ತಿ ಹಾಕಿದ್ರೆ ಇಲ್ಲಿಂದ ನೀರು ಹೋಗುತ್ತೆ. ಅದಕ್ಕೋಸ್ಕರ ನೀವು ಇದಕ್ಕಿಂತ ಕೆಳಗಡೆ ನೀರು ಬಟ್ಟೆ ಎಲ್ಲ ಹಾಕೊಳ್ಳಿ. ಇದರಲ್ಲಿ ಅಷ್ಟೇ ನೀವು ಶೂಸು, ಮ್ಯಾಟ್ಸು, ಅಂಡರ್ ಗಾರ್ಮೆಂಟ್ಸು, ಮತ್ತೆ ಹೆವಿ ಬ್ಲ್ಯಾಂಕೆಟ್ಸು, ಜೀನ್ಸು, ಕರ್ಟನ್ಸ್ ಏನು ಬೇಕಾದ್ರೂ ಹಾಕಿ ವಾಶ್ ಮಾಡ್ಬೋದು. ರಫ್ ಅಂಡ್ ಟಫ್ ವಾಶ್ ಮಾಡ್ಬೋದು. ನೀವು ಜಸ್ಟ್ ನಿಮಗೆ ಸಿಂಪಲ್ ಹಾಕಿ ತೋರಿಸ್ತೀನಿ. ಒಂದು ಮ್ಯಾಟ್ ಹಾಕ್ತೀನಿ, ಮತ್ತು ನಿಮಗೆ ಇದು ಬೆಡ್ಶೀಟ್ ಹಾಕ್ತೀನಿ. ಜಸ್ಟ್ ಸಿಂಪಲ್ ಯೂಸ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಯೂಸ್ ಆಗುತ್ತೆ ಅಂತ. ಹೆವಿ ಬ್ಲ್ಯಾಂಕೆಟು ಎಲ್ಲ ನೀವು ಹಾಕಿ ವಾಶ್ ಮಾಡ್ಬೋದು. ಇದರಲ್ಲಿ ನಿಮಗೆ 1 ಲೀಟರ್ ಡಿಟರ್ಜೆಂಟ್ ನಮ್ಮ ಕಡೆಯಿಂದಲೇ ಕಾಂಪ್ಲಿಮೆಂಟ್ರಿ ಇರುತ್ತೆ. ನೋಡಿ, ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಈಗ ಕ್ವಾಂಟಿಟಿ ನೀವು ಎಷ್ಟು ಬಟ್ಟೆ ಹಾಕ್ತೀರಾ, ಎಷ್ಟು ನೀರು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಹಾಕಿ ವಾಶ್ ಮಾಡ್ಕೊಳ್ಳಿ. ಲಿಕ್ವಿಡ್ ನಿಮಗೆ ನಮ್ಮ ಕಡೆಯಿಂದಲೇ ಬೇಕು ಅಂತಂದ್ರೂ ನೀವು ಪರ್ಚೇಸ್ ಮಾಡ್ಬೋದು, ಆನ್ಲೈನ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ಇದರಲ್ಲಿ ನಿಮಗೆ 15 ನಿಮಿಷ ಟೈಮರ್ ಇದೆ. ಇದು 15 ನಿಮಿಷಕ್ಕೆ ಇಡಬೇಕು ನಿಮಗೆ. ಇದರಲ್ಲಿ ನಿಮಗೆ ಬಜರ್ ಸಹ ಆಪ್ಷನ್ ಇದೆ. ಈ 15 ನಿಮಿಷಕ್ಕೆ ಈ ಥರ ರೊಟೇಟ್ ಮಾಡಬೇಕು. ಮತ್ತು ಇದು ಸ್ವಿಚ್ ಇದೆಯಲ್ಲ ಸರ್, ಅಗ್ಲಾಗ ರೊಟೇಟ್ ಮಾಡೋಕ್ಕೆ ಹೋಗಬಾರ್ದು. ಅಗ್ಲಾಗ ರೊಟೇಟ್ ಮಾಡಿ ಸ್ವಿಚಸ್ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ನೀವು 15 ನಿಮಿಷಕ್ಕೆ ಇಡಿ ಸಾಕು. 15 ನಿಮಿಷದಲ್ಲಿ ನಿಮಗೆ ಕಂಪ್ಲೀಟ್ ವಾಶ್ ಆಗಿ ಕೊಡುತ್ತೆ. ಅದು 15 ನಿಮಿಷಕ್ಕೆ ಇಟ್ಟರೆ ಅದೇ ಇಲ್ಲಿಂದ ನಿಮಗೆ 0ಗೆ ಬಂದು ಬಜರ್ ಆಪ್ಷನ್ ಇದೆ, ಬಜರ್ ಬರುತ್ತೆ. ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ನಾರ್ಮಲ್ ಹೆವಿ ಆಪ್ಷನ್ ಇದೆ. ಇದು ಏನು ನಾರ್ಮಲ್ ಹೆವಿ ಆಪ್ಷನ್ ಅಂತಂದರೆ ನಾರ್ಮಲ್ ಬಟ್ಟೆ, ಈಗ ನಾರ್ಮಲ್ ಸ್ಯಾರೀಸು, ಲೆಗಿನ್ಸು, ವೇಲ್ಸು, ಟಾಪ್ಸು ಈ ಥರ ಹಾಕಿದ್ರೆ ನೀವು ನಾರ್ಮಲಿಗೆ ಇಟ್ಕೋಬೇಕು. ಹೆವಿ ಅಂತಂದರೆ ಜೀನ್ಸು, ಕರ್ಟನ್ಸು, ಬ್ಲ್ಯಾಂಕೆಟ್ಸು, ಶೂಸು ಎಲ್ಲ ಹಾಕಿದ್ರೆ ನೀವು ಹೆವಿಲಿಟ್ಟರೆ ನಿಮಗೆ ಜೋರಾಗಿ ರೊಟೇಟ್ ಆಗುತ್ತೆ. ಇದು ಬಂದು ನಿಮಗೆ ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸು 2 ಸೈಡೂ ರೊಟೇಟ್ ಆಗುತ್ತೆ. ಒಂದು ಸತಿ ಈ ಕಡೆ ರೊಟೇಟ್ ಆಗುತ್ತೆ, ಒಂದು ಸತಿ ಈ ಕಡೆ ರೊಟೇಟ್ ಆಗುತ್ತೆ. ಯಾಕಂದರೆ ನಿಮಗೆ ಕಂಪ್ಲೀಟ್ ಒಂದೇ ಸತಿ ರೊಟೇಟ್ ಆದರೆ ಇದು ಒಂದಕ್ಕೊಂದು ಬಟ್ಟೆ ಅಂಟ್ಕೊಂಡು ಜಾಯಿಂಟ್ ಆಗುತ್ತಲ್ಲ, ಅದಕ್ಕೋಸ್ಕರ. ಮತ್ತು ನಿಮಗೆ ಇದರಲ್ಲಿ ಬಟ್ಟೆನೂ ಅಷ್ಟೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ, ಏನೂ ಇರೋದಿಲ್ಲ. ಇದು ಲಾಸ್ಟ್ ನಿಮಗೆ ಡ್ರೈನ್ ಆಪ್ಷನು. ಈ ಡ್ರೈನ್ ಆಪ್ಷನ್ ಏನು ಅಂತಂದರೆ ನಿಮಗೆ 9 kg ಮೇಡಮ್ ಹೇಳ್ದಂಗೆ ನೀವು ಜಸ್ಟ್ ಔಟ್ಲೆಟ್ ಪೈಪ್ ಕೆಳಗಡೆ ಬಿಟ್ಟಿದ ತಕ್ಷಣ ನೀರು ಆಚೆ ಹೋಗ್ಬಿಡುತ್ತೆ. ಅದ್ರಲ್ಲಿ ವಾಶ್ ಆಗ್ತಾ ಇದ್ರು ಔಟ್ಲೆಟ್ ಪೈಪ್ ಜಸ್ಟ್ ಕೆಳಗಡೆ ಬಿಟ್ಟಿದ ತಕ್ಷಣ ನೀರು ಆಚೆ ಹೋಗುತ್ತೆ. ಅದು ನೋಡ್ಕೊಳ್ಳಿ, ಮಕ್ಕಳು ಇರ್ತಾರೆ ಮನೇಲಿ, ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ನೀರು ಆಚೆ. ಇದೆಲ್ಲ ಹಾಗಲ್ಲ, ಇದೆಲ್ಲ ಔಟ್ಲೆಟ್ ಪೈಪ್ ಇಲ್ಲಿದೆ. ಜಸ್ಟ್ ಕೆಳಗಡೆ ಬಿಟ್ಟು ಡ್ರೈನ್ ಆಪ್ಷನ್ ಇಟ್ಟರೆ ಮಾತ್ರ ನಿಮಗೆ ನೀರು ಆಚೆ ಹೋಗೋದು, ಇಲ್ಲಾಂದರೆ ಅಲ್ಲಿವರೆಗೂ ನೀರು ಆಚೆ ಹೋಗೋದಿಲ್ಲ. ಇದರಲ್ಲಿ ಕ್ಲೋಸ್ ಮಾಡೋಣ. ಈ ಥರ ನಿಮಗೆ ಕ್ಯಾಪ್ ಇರುತ್ತೆ, ಜಸ್ಟ್ ಹಿಂಗೆ ಕ್ಲೋಸು. ಸೊ ಇದೆಲ್ಲ ವಾಶ್ ಆಗ್ತಾ ಇರಲಿ. ನೆಕ್ಸ್ಟ್ ನನ್ನಲ್ಲಿ ವಿತ್ ಡ್ರೈಯರ್ ಇದೆ, 15 kg ವಿತ್ ಡ್ರೈಯರ್. ಅದು ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ವಾಶ್ ಆಗುತ್ತೆ ಅಂತ. ಅದು ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ನೋಡಿ, ಇದ್ರಲ್ಲಿ ನಾವು ಇಷ್ಟೇ ನಿಮಗೆ ವಾಟರ್ ಸೆಲೆಕ್ಟರ್ ಇಲ್ಲಿರುತ್ತೆ ನೋಡಿ ಹಿಂದೆಗಡೆ ಸರ್. ಇದರಲ್ಲಿ ನಿಮಗೆ ಇಲ್ಲೇ ಪೈಪ್ ಇರುತ್ತೆ, ಇಲ್ಲಿ ತೋರಿಸಿ ಹಿಂದೆಗಡೆ ಇಲ್ಲಿ ವಾಟರ್ ಸೆಲೆಕ್ಟರ್ ಇದಿರುತ್ತೆ. ಇಲ್ಲಿ ಪೈಪ್, ಇದರಲ್ಲೂ ಪೈಪ್ ಬರುತ್ತೆ ನಿಮಗೆ. ಇಲ್ಲಿಂದ ನೀವು ಕನೆಕ್ಷನ್ ಕೊಟ್ಟರೆ ನಿಮಗೆ ಇಲ್ಲಿ ನೀರು ತಗೊಳುತ್ತೆ. ಮತ್ತು ಇದು ಸ್ವಿಚಸ್ ಇಲ್ಲಿದೆ. ಈ ಸ್ವಿಚಸ್ ವಾಶ್ ಟಬ್ ಮತ್ತು ಸ್ಪಿನ್ ಟಬ್. ವಾಶ್ ಟಬ್ಬಲ್ಲಿ ಇಟ್ಟರೆ ಇದು ಯಾವುದು ವಾಶ್ ಟಬ್ ಸ್ಪಿನ್ ಟಬ್ ಏನಂತಂದರೆ ನೀರು ವಾಶ್ ಟಬ್ಬಿಗೆ ಬೇಕು ಅಂತಂದರೆ ವಾಶ್ ಟಬ್ಬಲ್ಲಿ ಇಟ್ಟರೆ ಪೈಪಿಂದ ನಿಮಗೆ ನೀರು ವಾಶ್ ಟಬ್ಬಲ್ಲಿ ತಗೊಳುತ್ತೆ. ಮತ್ತು ಸ್ಪಿನ್ ಟಬ್ ಅಂದರೆ ನಿಮಗೆ ಡ್ರೈಯಲ್ಲಿ ನೀರು ಬೇಕು ಅಂತಂದರೆ, ಈಗ ನೀವು ವಾಶಿಂದ ತಗೊಂಡು ಡ್ರೈಯರಿಗೆ ಬಟ್ಟೆ ಹಾಕ್ತೀರಾ, ಅದರಲ್ಲಿ ನಿಮಗೆ ಸೋಪ್ ನೀರೆಲ್ಲ ಆಗಿರುತ್ತೆ. ಒಂದು ಸ್ವಲ್ಪ ಜನರಿಗೆ ಇದು ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ನಿಮಗೆ ನೀರು ಬೇಕು ಅಂತಂದರೆ 1-2 ಜನ ನೀರು ಹಾಗೆ ಹಾಕೋಬೋದು. ಇಲ್ಲ ಅಂತಂದರೆ ನಿಮಗೆ ಸ್ಪಿನ್ ಟಬ್ಬಲ್ಲಿ ಇದೆ, ನಲ್ಲಿ ಕನೆಕ್ಟ್ ಮಾಡಿ ನೀವು ಆ ಕಡೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿ ಡ್ರೈ ಆಗುತ್ತೆ. ಇದರಲ್ಲಿ ನಿಮಗೆ 15 ನಿಮಿಷ ಟೈಮರ್ ಇರುತ್ತೆ. ಮತ್ತು ಸೋಕಿಂಗ್ ಆಪ್ಷನ್ ಇರುತ್ತೆ. ನಿಮಗೆ ಸೋಪ್ ಬೇಕು ಅಂದರೆ ನೀವು ಇದರಲ್ಲಿ ಸೋಕು ಮಾಡ್ಕೋಬೋದು. 15 ಮಿನಿಟ್ಸ್ ಟೈಮರ್ ಇದೆ. ಜಸ್ಟ್ 15 ಮಿನಿಟ್ಸ್ ಇಟ್ಟರೆ ನಿಮಗೆ ಆಟೋಮೆಟಿಕ್ ಅದು 0ಗೆ ಬಂದು ಸ್ಟಾಪ್ ಆಗುತ್ತೆ. ಮತ್ತು ಇದರಲ್ಲೂ ಅಷ್ಟೇ ನಿಮಗೆ ನಾರ್ಮಲ್ ಹೆವಿ ಆಪ್ಷನ್ ಇದೆ. ನಾರ್ಮಲ್ ಬಟ್ಟೆ, ನಾರ್ಮಲ್ ಹೆವಿ ಜೀನ್ಸ್, ಕರ್ಟನ್ಸ್ ಹಾಕಿದ್ರೆ ಹೆವಿಗೆ ಇಟ್ಟರೆ ನಿಮಗೆ ಜೋರಾಗಿ ರೊಟೇಟ್ ಆಗುತ್ತೆ. ಇದು ವಾಶ್ ಮಾಡಿ ರಿನ್ಸ್ ಮಾಡಿಕೊಡುತ್ತೆ. ಮತ್ತು ಲಾಸ್ಟಿಗೆ ಡ್ರೈನ್ ಆಪ್ಷನ್, ಇದು ಅಷ್ಟೇ ನೀರು ಆಚೆ ಹೋಗೋ ಆಪ್ಷನು. ಮತ್ತು ಇದು 5 ನಿಮಿಷ ನಿಮಗೆ ವಾಶ್ ಟೈಮರ್. ಇದರಲ್ಲಿ ನಿಮಗೆ ಬಜರು ಸಹ ಆಪ್ಷನ್ ಇದೆ. ಬಜರ್ ಆಪ್ಷನ್ ನಿಮಗೆ ಬರೀ ಜಸ್ಟ್ ವಾಷರಿಗೆ ಬರುತ್ತೆ, ನಿಮಗೆ ಸ್ಪಿನ್ನರಿಗೆ ಬಜರ್ ಇರೋದಿಲ್ಲ. ಈಗ ಇದರಲ್ಲಿ ನಾನು ಹೆವಿ ಬ್ಲ್ಯಾಂಕೆಟ್ ಹಾಕಿ ತೋರಿಸ್ತೀನಿ ಸರ್. ಈಗ ನೋಡಿ ಎಷ್ಟು ಹೆವಿ ಇದೆ ಬ್ಲ್ಯಾಂಕೆಟ್. ಇದು ಇಷ್ಟು ಹೆವಿ ಬ್ಲ್ಯಾಂಕೆಟ್ ನಾನು ಇದ್ರಲ್ಲಿ ಹಾಕಿ ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಬರುತ್ತೆ ಈ ರೀತಿ ಡಿಟರ್ಜೆಂಟ್ ಇರುತ್ತೆ ನಮ್ಮ ಕಡೆಯಿಂದಲೇ. ಇದು ನಿಮಗೆ ಕಾಂಪ್ಲಿಮೆಂಟ್ರಿ ಬರುತ್ತೆ. ಇದು ಹಾಕಿ ಥರ ಇದು ಲೆವೆಲ್ ಇರುತ್ತೆ. ಮತ್ತು ಡಸ್ಟ್ ಕಲೆಕ್ಟರ್ ಇರುತ್ತೆ ಇದು ನಿಮಗೆ ನೋಡಿ. ಮತ್ತು ಇದರಲ್ಲಿ ನಿಮಗೆ ಕಾಲರ್ ಸ್ಕ್ರಬ್ಬರ್ ಇರುತ್ತೆ. ಈಗ ಕಾಲರ್ ಎಲ್ಲ ತುಂಬ ಗಲೀಜಿರುತ್ತಲ್ವಾ, ಈ ಥರ ನೀವು ಸ್ಕ್ರಬ್ ಮಾಡಿ ಆಮೇಲೆ ನೀವು ಇಲ್ಲಿ ಹಾಕಿ ವಾಶ್ ಮಾಡ್ಬೋದು. ಮತ್ತು ಜಸ್ಟ್ ಈಗ ನೀವು ಕ್ಲೋಸ್ ಮಾಡೋಣ. ಇದು ನಾನು ಜಸ್ಟ್ ವಾಶ್ ಮಾಡ್ಕೊಳ್ಳೋಣ. ನಾವು ಇವಾಗ ಜಸ್ಟ್ 15 ನಿಮಿಷ ಟೈಮ್ ಇಡ್ತೀನಿ. 15 ನಿಮಿಷದಲ್ಲಿ ನೋಡಿ ಇದು ವಾಶ್ ಆಗ್ತಾ ಇದೆ ನೋಡಿ. ಇದು ಅಷ್ಟೇ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ 2 ಸೈಡೂ ರೊಟೇಟ್ ಆಗುತ್ತೆ ನಿಮಗೆ. ಹಾಂ ನೋಡಿ ಎಷ್ಟು ಫಾಸ್ಟಾಗಿ ರೊಟೇಟ್ ಆಗ್ತಾ ಇದೆ ಸರ್. ಇದು ವಾಶ್ ಆಗ್ತಾ ಇರಲಿ. 9 kg ಎಷ್ಟು ಕ್ಲೀನ್ ಆಗಿದೆ, ಏನಾಗಿದೆ, ಅದು ಸ್ಟಾಪ್ ಆಗಿದೆ ಎಲ್ಲೋ ನೋಡ್ಕೊಂಬರೋಣ ಬನ್ನಿ ಸರ್. ಫುಲ್ಲೆಲ್ಲ ನೀರು ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಹೌದು ಸರ್ ನೋಡಿ ಈಗ ಸ್ಟಾಪ್ ಆಗಿದೆ. ನಾನೀಗ ನೋಡಿ ನಿಮಗೆ ಎತ್ತು ತೋರಿಸ್ತೀನಿ ನೋಡಿ ಸರ್, ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ನೋಡಿ ಸರ್, ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ನೋಡಿ. ಮತ್ತು ಬೆಡ್ಶೀಟು ಕೂಡ ಹೌದು ನೋಡಿ ಸರ್, ಬೆಡ್ಶೀಟು ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ. ವಾಷಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡೋಣ ಬನ್ನಿ ಯಾವ ಥರ ವಾಶ್ ಆಗಿದೆ ಅಂತೇಳಿ ನೋಡಿ ಸರ್. ಎಷ್ಟು ಕ್ಲೀನ್ ನೀರು ಹಾಕಿದ್ದೀವಿ, ಎಷ್ಟು ಗಲೀಜಿದೆ ನೋಡಿ, ತೋರಿಸಿ ಎಷ್ಟು ಕೊಳೆ ಬಿಟ್ಕೊಟ್ಟಿದೆ ನೋಡಿ. ಬಜರ್ ಬಂದಿದೆ, ಬಜರ್ ಬಂದು ಆಲ್ರೆಡಿ ಸ್ಟಾಪ್ ಆಗಿದೆ. ಇದು ಫ್ಯಾಮಿಲಿ ಯೂಸ್ಗೆಲ್ಲ ಆಗುತ್ತೆ. ಒಂದು 4 ಜನ ಮನೇಲಿ ಇದ್ದೀರಾ ಅಂತಂದರೆ ಜಸ್ಟ್ ವಾಷರ್ ಸಾಕು ಅಂತಂದರೆ ಇದು ನಿಮಗೆ ಯೂಸ್ ಮಾಡ್ಬೋದು. ಬನ್ನಿ ನೋಡೋಣ ಎಷ್ಟು ಕೊಳೆ ಬಿಟ್ಕೊಟ್ಟಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಮ್ಯಾಟು ನೋಡಿ ಸರ್ ಎಷ್ಟು ಕ್ಲೀನ್ ಆಗಿದೆ. ಆಟೋಮೆಟಿಕ್ 0ಗೆ ಬಂದು ಬಜರ್ ಬಂದು ಸ್ಟಾಪ್ ಆಗುತ್ತೆ. ಬಜರ್ ವಾಯ್ಸ್ ನಿಮಗೆ ಕೇಳಿಸುತ್ತೆ. ಬಜರ್ ಬಂದ ತಕ್ಷಣ ನೀವು ಓಡ್ ಬರೋದು ಅವಶ್ಯಕತೆಯೂ ಇರೋದಿಲ್ಲ. ಜಸ್ಟ್ ಅದೇ ಬಜರ್ ಬಂದು ಆಫ್ ಆಗಿಬಿಡುತ್ತೆ. ಆಮೇಲೆ ನೀವು ಬಂದು ಇಲ್ಲಿ ಡ್ರೈನ್ ಆಪ್ಷನ್ ಇದೆಯಲ್ಲ, ನೀರು ಆಚೆ ಹೋಗೋ ಆಪ್ಷನ್. ಫಸ್ಟ್ ನೀವು ನೀರು ಬಿಟ್ಕೊಳ್ಳಿ ಆಚೆ. ಡ್ರೈನ್ ಆಪ್ಷನ್ಗೆ ಇಟ್ಟು ನೀರು ಆಚೆ ಬಿಟ್ಕೊಂಡು ಆಮೇಲೆ ನೀವು ಹೆವಿ ಬ್ಲ್ಯಾಂಕೆಟ್ ಎತ್ತಿ
ಆಮೇಲೆ ನೀವು ರಿನ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಲಿಸ್ಕೊಂಡು ಒಣಗಿಸ್ಕಾಕೊಳ್ಳಿ. ಇದರಲ್ಲಿ ನಿಮಗೆ ಡ್ರೈ ಇದೆ ಅಲ್ವಾ, ಡ್ರೈ ನಿಮಗೆ ಯಾವ ಥರ ಡ್ರೈ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇದರಲ್ಲಿ ಬ್ಲ್ಯಾಂಕೆಟು ಹಾಕಿ ನೀವು ಬ್ಲ್ಯಾಂಕೆಟು ಹಾಕಿ ನೀವು ಡ್ರೈ ಕೂಡ ಮಾಡ್ಕೋಬೋದು. ಇದರಲ್ಲಿ ಈ ಥರ ಸೇಫ್ಟಿ ಕ್ಯಾಪ್ ಬರುತ್ತೆ. ಇಲ್ಲಿಂದ ನಾನು ಇದು ಮ್ಯಾಟ್ ತಂದು ಡ್ರೈಯರಿಗೆ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಡ್ರೈ ಆಗುತ್ತೆ ಅಂತೇಳಿ. ನೋಡಿ ನೀರು ನೋಡಿ ಎಷ್ಟು ಇದಾಗಿದೆ ಅಂತ ನೋಡಿ, ನೀರು ಎಷ್ಟು ಚುಮ್ತಾ ಇದೆ. ಇದು ತೊಗೊಂಡೋಗಿ ನಾನು ಡ್ರೈಯರಿಗೆ ಹಾಕ್ತಾ ಇದ್ದೀನಿ. ನೀವು ಬಟ್ಟೆ ಇಲ್ಲಿವರೆಗೂ ಹಾಕ್ಕೋಬೋದು, ಇಲ್ಲಿದೆ ಕ್ವಾಂಟಿಟಿ, ನೀವು ಇನ್ನೂ ಬಟ್ಟೆ ಹಾಕ್ಕೋಬೋದು. ಜಸ್ಟ್ ನಾನು ಒಂದು ಸಿಂಪಲ್ ಮ್ಯಾಟ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ಬಟ್ಟೆ ಹಾಕ್ಕೊಂಡು ಈ ಕ್ಯಾಪ್ ಇರುತ್ತೆ, ಸೇಫ್ಟಿ ಕ್ಯಾಪು, ಬಟ್ಟೆ ಆಚೆ ಎಗ್ಗಬಾರ್ದು ಅಂತೇಳಿ ಈ ಕ್ಯಾಪ್ ಹಾಕಿ. ಈ ಥರ ಈ ಕ್ಯಾಪ್ ಸೇಫ್ಟಿ ಕ್ಯಾಪ್ ಇದು, ಈ ಥರ ಹಾಕಿ ಬಟ್ಟೆ ಎಗ್ರಲ್ಲ ಆಚೆ. ಎಷ್ಟು ಬಟ್ಟೆ ಇರುತ್ತೆ ಅಷ್ಟು ಈ ಕ್ಯಾಪ್ ಹಾಕ್ಕೊಂಡು ಜಸ್ಟ್ ಇದು ಕ್ಲೋಸ್ ಮಾಡಿ. ಆಲ್ರೆಡಿ ಹಾಕಿದ್ದೀನಿ ಮ್ಯಾಟು. ಈಗ ಜಸ್ಟ್ ನಿಮಗೆ 5 ನಿಮಿಷ ಟೈಮರ್ ಇರುತ್ತೆ. ಇದು 5 ನಿಮಿಷ ಇಟ್ಟರೆ ನಿಮಗೆ ಅದೇ ಆಟೋಮೆಟಿಕ್ 0 ಬಂದು ಸ್ಟಾಪ್ ಆಗುತ್ತೆ. ಇದು ನಿಮಗೆ ಆಗ್ತಾ ಇಲ್ಲ ಸ್ಪಿನ್. ಇದು ಸ್ಪಿನ್ ಆಗಬೇಕಾದ್ರೆ ನಿಮಗೆ ಔಟ್ಲೆಟ್ ಪೈಪ್ ಇದ್ರೆ ಕೆಳಗಡೆ ಬಿಡಿ, ಅಲ್ಲಿ ನೀರು ಆಚೆ ಹೋಗ್ತಾ ಇರುತ್ತೆ. ಇದು ನಿಮಗೆ ಡ್ರೈ ಮಾಡಿಕೊಡುತ್ತೆ. ಇದಾಗ್ತಾ ಇಲ್ಲ 5 ನಿಮಿಷ ನೋಡೋಣ. ಇದಾದ್ಮೇಲೆ ಅಂದ್ರೆ ಅದು ಸ್ಪಿನ್ ಆಗಬೇಕಾದ್ರೆ ನಾವೇನು ಅದನ್ನ ಓಪನ್ ಮಾಡೋಕೆ ಆಗೋದಿಲ್ವಾ? ಅದು ಓಪನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ ಆಫ್ ಆಗುತ್ತೆ ಆಟೋಮೆಟಿಕ್. ಜಸ್ಟ್ ಓಪನ್, ಯಾಕಂದ್ರೆ ಯಾರಾದ್ರೂ ಮಕ್ಕಳು ಇರ್ತಾರಲ್ವಾ ಮನೇಲಿ, ಸೆನ್ಸರ್ ಇರುತ್ತೆ, ಓಪನ್ ಆಗಿದ ತಕ್ಷಣ ಆಟೋ ಆಫ್ ಆಗ್ಬಿಡುತ್ತೆ. ಆಟೋ ಆಫ್ ಆಗಿಬಿಡುತ್ತೆ. ಆಟೋ ಆಫ್ ಮತ್ತೆ ನಿಮಗೆ ಕ್ಲೋಸ್ ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ. ಬನ್ನಿ ಸರ್ ನೋಡೋಣ. ನೋಡಿ ಆಫ್ ಆಗಿದೆ, 5 ನಿಮಿಷ ಬಿಟ್ಟಿದ್ವಿ, ಬಂದು ಆಫ್ ಆಗಿದೆ. ಇದು ಯಾವ ಥರ ಡ್ರೈ ಆಗಿದೆ ನೋಡೋಣ. ನೋಡಿ ಸರ್ ಕಂಪ್ಲೀಟ್ ಫುಲ್ ಡ್ರೈ ಆಗಿದೆ ನೋಡಿ ಕಂಪ್ಲೀಟ್. ಈಗ ನೀವು ಜಸ್ಟ್ ವೇಲು ಶರ್ಟ್, ಸೊ ಇದೆಲ್ಲ ನೀರೇನು ಫುಲ್ಲು ಆಲ್ಮೋಸ್ಟ್ ಆಗಿದೆ. ಹೌದು ಸರ್ ಕಂಪ್ಲೀಟ್ ಡ್ರೈ ಆಗಿದೆ. ಈಗ ದಪ್ಪ ಮ್ಯಾಟ್, ಅದನ್ನು ದಪ್ಪ ಮ್ಯಾಟ್ ಇಷ್ಟು ನಿಮಗೆ ಡ್ರೈ ಆಗಿದೆ ಅಂತಂದರೆ ನೀವು ಲೆಗ್ಗಿನ್ಸು, ಟಾಪ್ಸು, ನಾರ್ಮಲ್ ವೇಸ್ ಎಲ್ಲ ಹಾಕಿದ್ರೆ ನಿಮಗೆ 100% ಡ್ರೈ ಆಗುತ್ತೆ. ವಿಡಿಯೋ ಕೊನೆ ಹಂತದಲ್ಲಿ ನಿಮ್ಮ ಮನಸ್ಸಲ್ಲೂ ಕ್ವಶನ್ಸ್ ಬರುತ್ತೆ, ಹೇಗೆ ನನ್ನ ಮನಸ್ಸಲ್ಲೂ ಕ್ವಶನ್ಸ್ ನಿಮ್ಮ ಬರುತ್ತೆ. ಮನಸ್ಸಲ್ಲಂತೂ ಕ್ವಶನ್ ಬಂದೇ ಬರುತ್ತೆ ಸರ್, ನಮ್ಮ ವೀಕ್ಷಕರ ಮನಸ್ಸಲ್ಲಿ ಬಂದಿಲ್ಲ. ಹೇಳಿ ಸರ್ ಪ್ಲೀಸ್. ಏನಿಲ್ಲ, ಫಸ್ಟ್ ಯಾವಾಗಲೂ ಯೋಚನೆ ಮಾಡೋದು ದುಡ್ಡಿರೋರು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ಬಿಡ್ತಾರೆ. ಹೌದು, EMI ಆಪ್ಷನ್ಸ್ ಕೊಡ್ತೀರಾ ಅದಕ್ಕೂ? 100% ಸರ್. ಇದಕ್ಕೂ ಅಷ್ಟೇ, ನಿಮ್ಮ ಹತ್ರ ಸಿಬಿಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಬಜಾಜ್ ಫೈನಾನ್ಸ್ ಇಲ್ಲಿ, HDFC ಇಲ್ಲಿ, IDFC ಇಲ್ಲಿ, ಅದಕ್ಕೆ ಲೋನ್ ನಾವು ನಿಮ್ಗೆ ಹಾಕ್ಕೊಡ್ತೀವಿ ನಿಮ್ಮ ವೀಕ್ಷಕರಿಗೆ. ನಿಮ್ದು ಇವಾಗ ನಾನು ತುಮಕೂರು ಬ್ರಾಂಚಲ್ಲಿ ಇದೆ. ಓಕೆ, ಸೊ ನಿಮ್ದು ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಬ್ರಾಂಚ್ ಅಲ್ಲೂ EMI ಆಪ್ಷನ್ಸ್ ಮಾಡ್ಕೊಡ್ತೀರಾ? 100% ಸರ್. ನಮ್ದು ಇದು ತುಮಕೂರು ಏಮ್ಸ್ಕೋ ಕಾರ್ಪೊರೇಷನ್, ಕೆಂಪೇಗೌಡ ನಗರ 12 ಮುಖ್ಯ ರಸ್ತೆ ನಿಯರ್ ಅಶ್ವಿನಿ ಕಾಲೇಜ್ ಹತ್ರ ಇದೆ. ಇಲ್ಲಿ ಬಂದ್ರು ನಿಮಗೆ EMI ಫೆಸಿಲಿಟೀಸ್ ಸಿಗುತ್ತೆ. ಮತ್ತೆ ಆಲ್ ಓವರ್ ಬ್ಯಾಂಗ್ಳೂರ್ ಇದೆ ನಮ್ದು. ಬ್ಯಾಂಗ್ಳೂರಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಪಿಳ್ಳ ಸೆಕೆಂಡ್ ಸ್ಟ್ಯಾಂಡ್ ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ. ಮತ್ತೆ ಟೌನ್ ಹಾಲ್ ಸರ್ಕಲ್ ಯೂನಿಟಿ ಬಿಲ್ಡಿಂಗ್ ಹತ್ರ ಇದೆ. ಹೆಣ್ಣೂರು ಬಂಡೆ ಹೆಣ್ಣೂರು ಸರ್ಕಲ್ ಹತ್ರ ಇದೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಇಂದಿರಾನಗರ್ ಇದೆ, ಜಯನಗರ್ ಇದೆ. ಅದಾದ್ಮೇಲೆ ಆನೇಕಲ್ ಹತ್ರ ಇದೆ. ಇದೆಲ್ಲ ಬ್ಯಾಂಗ್ಳೂರ್. ಅಲ್ಲಲ್ಲಿ ಹೋದಾಗ ನಿಮಗೆ ಅದೇ ಪ್ರೈಸ್ ಅಲ್ಲಿ ಸಿಗುತ್ತೆ, ಮತ್ತೆ EMI ಆಪ್ಷನ್ ಸಿಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರ್ನ ಕವರ್ ಮಾಡಿಬಿಟ್ಟಿದ್ದೀವಿ ಸರ್. ಹಾಗೆ ಹೌದು, ಸರ್ವಿಸ್ ಪಾರ್ಟ್ ಸರ್ ಸರ್ವಿಸ್ ಪಾರ್ಟ್ ಆಲ್ ಓವರ್ ಕರ್ನಾಟಕದಲ್ಲೂ ಇದೆ ಸರ್. ನಾವು ಆಲ್ಮೋಸ್ಟ್ ನಮ್ಮ ಫ್ರಾಂಚೈಸಿ ಬಂದ್ಬಿಟ್ಟು ಆಲ್ಮೋಸ್ಟ್ 58 ಅಬೋವ್ ಇದೆ, ಫ್ರಾಂಚೈಸಿ 50+ ಇದೆ, ಅಲ್ಲೂ ಸರ್ವಿಸ್ ಸಿಗುತ್ತೆ ನಿಮಗೆ ಸರ್. ಸರ್ವಿಸ್ ಪಾರ್ಟ್ ಮೇನ್ ಕನ್ಸೆಪ್ಟ್ ಏಮ್ಸ್ಕೋ ಕಾರ್ಪೊರೇಷನ್ ಅಂತ ಹೇಳಿದ್ರೆ ಸರ್ವಿಸ್ 24 ಕೊಡೋದು ನಮ್ದು ಕರ್ತವ್ಯ ಸರ್. ಸರ್ವಿಸ್ ಪಾರ್ಟ್ ಅಲ್ಲಿ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ವಿಸ್ ಅವ್ರಿಗೆ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಸ್ವಲ್ಪ ವಾಷಿಂಗ್ ಮಿಷಿನ್ ನಾವು ಹೋಮ್ ಡೆಲಿವರಿ ಮಾಡ್ತೀವಿ. ನಿಯರ್ ಬೈ ಇರೋದು ನಮ್ಮ ಸರ್ವಿಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲಿಗೆ ನೀವು ನಮ್ಮ ಕೆಳಗಡೆ ಹೋಗ್ತಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ, ಅಲ್ಲಿಂದ ಮಾಡ್ಕೊಬೋದು. ಹಾಗೆ ಸರ್ವಿಸ್ ಆಯಿತು, EMI ಆಪ್ಷನ್ಸ್ ಆಯಿತು, ಡೆಲಿವರಿ. ಎಸ್ ಪ್ಲೀಸ್ ಸರ್, ಹೇಳಿ ಸರ್. ಡೆಲಿವರಿಗೆ ಹೌದು. ಸೊ ನನ್ನ ಹತ್ರ ವೆಹಿಕಲ್ ಇದೆ, ನಾನು ಮತ್ತೆ ತೊಗೊಂಡೋಗ್ಬಿಟ್ಟೆ. ಓಕೆ. ಸೊ ಈಗ ಆಗದೆ ಇರೋರು ಇರ್ತಾರೆ, ಹಳ್ಳಿಗಳಲ್ಲಿ ಇರ್ತಾರೆ. ಹೌದು ಸರ್. ಬೇರೆ ಕಡೆ ಇದನ್ನ ಪ್ರಾಡಕ್ಟ್ ಯಾವ ತರ ರೀಚ್ ಮಾಡಿಸ್ತೀವಿ ಸರ್? ಒನ್ ಆಫ್ ದ ಬೆಸ್ಟ್ ಇನ್ ದ ಮಾರ್ಕೆಟ್ ಕೊರಿಯರ್, ಪ್ರೊಫೆಷನಲ್ ಕೊರಿಯರ್, DTC ಕೊರಿಯರ್, VRL, ನಮ್ಮ ಕಾರ್ಗೋ, KSRTC, ನಮ್ಮ ಕಾರ್ಗೋ ಅಂತ ಹೇಳಿದ್ರೆ KSRTC ಸರ್. ಇವ್ರ ಜೊತೆ ಎಲ್ಲ ನಮ್ಮ ಟೈಪ್ ಇದೆ. ಯಾಕಂದ್ರೆ ಸಿಟಿಯಲ್ಲಿ ಆರಾಮಾಗಿ ಸಿಗ್ಬಿಡುತ್ತೆ ಸರ್. ಹಳ್ಳಿ ಕಡೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅಂಥವ್ರಿಗೆ ನಾವು ಕ್ಯಾಶ್ ಆನ್ ಡೆಲಿವರಿ, ನೀವು ಮೊದಲು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ. ಪ್ರೀಪೇಯ್ಡ್ ಆಲ್ಮೋಸ್ಟ್ ಏಮ್ಸ್ಕೋ ಕಾರ್ಪೊರೇಷನ್ 12 years ಇಂದ ಇದ್ದೀವಿ, ರಿಜಿಸ್ಟರ್ಡ್ ಕಂಪ್ನಿ ಆಗಿದೆ. ಪೇಮೆಂಟ್ ಬೋರ್ಡ್ ಸೇಫ್ ಆಗಿರುತ್ತೆ. ಮತ್ತೆ ಏಮ್ಸ್ಕೋ ಕಾರ್ಪೊರೇಷನ್ ರಿವ್ಯೂಸ್ ಅಲ್ಲಿ ಬಂದ್ಬಿಟ್ಟು 4.8 ರೇಟಿಂಗ್ಸ್ ಅಲ್ಲೂ ಇದೆ. ಸೊ ಟೋಟಲ್ ಆಗಿ ಸರ್ವಿಸು ಮತ್ತೆ ಡೆಲಿವರಿ ಬೇಕು ಸರ್. ಅದರದ್ದು ಒಂದು ಮಾತಾಡ್ತೀವಿ. ನೀವು ವೀಕ್ಷಕರ ಡೆಲಿವರಿಗೆ ಯಾವಾಗ ಇವಾಗ ಪ್ರೆಸೆಂಟ್ ನಿಮ್ಗೆ ಸ್ಟಾಕ್ ಬರುತ್ತೆ, ಡೆಲಿವರಿಗೆ ಬಂದಾಗ ಒಂದು ವಿಡಿಯೋ ಮಾಡಿ. ವಿಡಿಯೋದಲ್ಲಿ ಏನಾದರೂ ಡ್ಯಾಮೇಜ್ ಆಯ್ತಾ 100% ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡಿ. ಪ್ರೂಫ್ ಇರುತ್ತೆ. ಹೌದು, ಪ್ರೂಫ್ ಇರುತ್ತೆ ಡ್ಯಾಮೇಜ್ ಆಗಿದ್ರೆ. ಹೌದು ಸರ್. ಆದರೆ ನೀವು ನನ್ಗೊಂದು ಖುಷಿ ಆಯ್ತು ಏನಂತ ಹೇಳಿದ್ರೆ ಸರ್, ಹೌದು ಟ್ರಾವೆಲ್ ಟೆಕ್ಕರ್ ವೀಕ್ಷಕರು ನಮ್ಗೊಂದು ಮಾತಾಡ್ಲಿಕ್ಕೆ ನನ್ಕಿಂತ ಜಾಸ್ತಿ ಕುತೂಹಲ ಸರ್ಗೇನೆ ಇದೆ. ಸರ್ ಬಂದ್ಬಿಟ್ಟು ಇನ್ಡೆಪ್ತ್ ವರ್ಗೂ ಕೇಳ್ತಿದ್ದಾರೆ, ಅದು ನನಗೂ ಖುಷಿ, ವೀಕ್ಷಕರಿಗೂ 100% ಆ ರಿಸಲ್ಟ್ ಸಿಗ್ಲಿ ಅಂತ ಹೇಳ್ತಿದೆ. ಸೊ ನನ್ನ ಟೀಮ್ ಯಾವತ್ತೂ ಇದೆ ಸರ್, ಅಲ್ಲಿ ಸಪೋರ್ಟ್ ಮಾಡ್ತೀವಿ. ನಮ್ದೇ ಓನ್ ವೆಬ್ಸೈಟ್ ಇದೆ www.amescocorporation ಅಂತ. ಸರ್ ನೀವಂತೂ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ನೀವೆಲ್ಲರಿಗೂ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ ಸರ್. ಹೆಚ್ಚಿನ ಮಾಹಿತಿ ನಮ್ಮ ಪ್ರಾಡಕ್ಟ್ ಇನ್ಡೆಪ್ತ್ ಬೇಕಂದ್ರೆ ನಮ್ಮ ಹತ್ರ ಏಮ್ಸ್ಕೋ ಕಾರ್ಪೊರೇಷನ್ ವೆಬ್ಸೈಟ್ ಮತ್ತೆ ನಮ್ದು ಚಾನಲ್ಸ್ ಇದೆ.
ಇದೆ, ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾ ಇದೆ. ಅಲ್ಲೂ ನೀವು ಲೈಕ್, ಶೇರ್ ಮಾಡಿ, ಫಾಲೋ ಮಾಡಿ, ಮತ್ತೆ ಹೆಚ್ಚಿನ ಮಾಹಿತಿ ಅಲ್ಲಿ ತಗೊಬಹುದು. ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಪಾರ್ಟ್ ಆಗಿರೋಂತ ಒಂದು ಇನ್ಫಾರ್ಮೇಶನ್ ತಗೊಂಡಿರ್ತೀವಿ, ಅಲ್ಲಿ ನಿಮ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಪ್ರತಿಯೊಂದು ಸಿಗತ್ತೆ. ಹಾಗೆ ನಾನು ಕೇಳ್ಕೊಳ್ಳೋದು ಇಷ್ಟನೇ, ನಾವು ಏನೋ ಒಂದು ಪ್ರಾಡಕ್ಟ್ ಇಷ್ಟಪಟ್ಟು ನೋಡಿದಾಗ ಖುಷಿ ಅನ್ಸುತ್ತೆ. ನಾನು ಬಂದಿದ್ದು ಆಕ್ಚುಲಿ ನಾನು ಪ್ರೆಷರ್ ವಾಷರ್ ಇಂದ ನಾನು ಇಲ್ಲೆಲ್ಲ ಓಡಾಡ್ತಾ ಇದ್ದೀನಿ. ಸೊ ನಮ್ಮ ವೀಕ್ಷಕರು ಏನಿದ್ದಾರೆ, ಫ್ರೆಂಡ್ಸ್ ಏನಿದ್ದಾರೆ, ಆ ಫ್ರೆಂಡ್ಸ್ ಬಂದಾಗ ಆ ಪ್ರಾಡಕ್ಟ್ ನೀವು ಕೊಟ್ಟಾಗ ಆ ಸರ್ವಿಸು ಪ್ರತಿಯೊಂದು ನೀವು ಇವಾಗ ಏನ್ ಹೇಳ್ತಾ ಇದ್ರೆ ಅದೇ ರೀತಿ ಮೇಂಟೈನ್ ಮಾಡ್ಬಿಟ್ರೆ ನಮ್ಗೆ ಅಷ್ಟೇ ಸಂತೋಷ. ಸರ್ ಗ್ಯಾರಂಟಿ ಸರ್. ನಿಮ್ ಕಾಳಜಿ ಅಂತಂದ್ರೆ ನಿಮ್ ಕಾಳಜಿ ಏನಂತ ನೀವು ನೋಡಿದ್ರೆ ಆ ಪ್ರೆಷರ್ ವಾಷ್ ಆದ್ಮೇಲೆ ಈ ಪ್ರಾಡಕ್ಟ್ ತೋರಿಸಿ, ಆ ಪ್ರಾಡಕ್ಟ್ ತೋರಿಸಿ, ಆ ಪ್ರಾಡಕ್ಟ್ ಮಾಡಿ ಸರ್ ನಿಮ್ಗೆ ಏನ್ ಕಾಣಿಸ್ತು ಪ್ರಾಡಕ್ಟ್ ಎಲ್ಲ ಇದು ನೀವು ವೀಕ್ಷಕರು? ನನಗೆ ನಾನು ಕವರ್ ಮಾಡ್ತಾ ಇರೋ ಉದ್ದೇಶನೇ ಅದು. ಮುಂಚೆನೂ ಹೇಳಿದೀನಿ, ಈಗೂ ಹೇಳ್ತಾ ಇದ್ದೀನಿ, ಒಂದು ಯೂನಿಕ್ ಪ್ರಾಡಕ್ಟ್ ಅದು. ಇವ್ರ ಕಾನ್ಸೆಪ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರೇ ಒಂದು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರತಿಯೊಬ್ಬರಿಗೂ ವಾಷಿಂಗ್ ಮೆಷಿನ್ 3,500ಕ್ಕೆ ಯಾರು ವಾಷಿಂಗ್ ಮೆಷಿನ್ ಕೊಡಕ್ಕಾಗಲ್ಲ, ಯಾರು ಅಫೋರ್ಡ್ ಮಾಡಕ್ಕಾಗಲ್ಲ. 3,500ಕ್ಕೆ ಏನಪ್ಪ, 3,500ಕ್ಕೆ ಯಾವ ವಾಷಿಂಗ್ ಮೆಷಿನ್, ಯಾವ್ದೋ ಒಂದು ಡ್ರಮ್ ಇದ್ದಂಗೆ ಇದೆಯಲ್ಲ ಅನ್ಕೊಬೇಕು ಅಷ್ಟೇ. ಅದು ಖಾಲಿ ಅಂತ ಯೋಚನೆ ಮಾಡ್ತಾರೆ, ಅದಕ್ಕೆ 1 ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಸರ್ ನಾನು. ನೋಡಿ ಇಷ್ಟೆಲ್ಲ ಇದೆ. ಸೊ ನನಗೇನೋ ಯುನೀಕ್ ಅನ್ನಿಸ್ತು. 3,500ಕ್ಕೆ ಹಳ್ಳಿಗೂ ಒಂದೊಂದು ವಾಷಿಂಗ್ ಮಿಷಿನ್ ಬರಲಿ. 40,000 50,000 ಕೊಡೋದು ಬೇಡ. ಜೊತೆಗೆ ಇವತ್ತಿನ ನಾನು ನೋಡ್ತಾ ಇರೋದು ಈ ಫಾರ್ಮ್ ಹೌಸು ಅದು ಇದು ಈ ತರ ಜೀವನಗಳನ್ನ ಇಷ್ಟಪಡೋದ್ರಿಂದ ಎಲ್ಲದಕ್ಕೂ 40,000 50,000 1 ಲಕ್ಷ ಆಗೋದು ಬೇಡ. 3,500 ಇಲ್ಲ 4,000 5,000 ಒಂದು ವಾಷಿಂಗ್ ಮಿಷಿನ್ ತಗೊಂಡೋಗಿ ಇಟ್ಕೊಂಡು ಯೂಸ್ ಮಾಡಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಇವ್ರು ಮಾಡಿದರೆ. ಆ ಕಾನ್ಸೆಪ್ಟ್ ನನಗೂ ಕೂಡ ಇಷ್ಟ ಆಯ್ತು. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಏನಾಗ್ತದೆ ನಮ್ಮ ಚಾನಲ್ ಡಿಸ್ಪ್ಲೇ ಆಗ್ತಾ ಇದೆ. ಸರ್ ಇನ್ನ ಪ್ರಾಡಕ್ಟ್ಸ್ ತುಂಬಾ ಇದೆ ನಂದು. ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾಗತ್ತೆ. ಇನ್ನ ನೀವು ನನ್ನ ಕಾನ್ಸೆಪ್ಟ್ ಅಗ್ರಿಕಲ್ಚರ್ ಟೂಲ್ಸ್ ಇದೆ, ಪವರ್ ಟೂಲ್ಸ್ ಇದೆ, ಮತ್ತು ಟಿವಿ ಟೆಲಿವಿಷನ್ ಆಗ ನೀವು ಹಿಂದೆ ನೋಡಿರ್ಬೋದು ಸರ್. ಹೋಗ್ತಾ ಟೆಲಿವಿಷನ್ ದಯವಿಟ್ಟು ಮಾಡ್ಕೊಂಡು ಹೋಗಿ ಸರ್. ಒಂದು ಬೇಕಾದ್ರೆ ದೀಪಾವಳಿ ದಸರಾ ಇದೆ ಆಫರು, ಇಲ್ಲಿಗೆ ಟಿವಿ ಒಂದು ಮಾಡ್ಬಿಟ್ಟು ಮುಗಿಸೋಣ ಸರ್. ಒಟ್ಟಿನಲ್ಲಿ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಹೇಗಾಗಿದೆ ಅಂತ ಹೇಳಿದ್ರೆ ಒಳ್ಳೆ ಟಾಟಾ ಕಂಪ್ನಿ ತರ ಆಗೋಗಿದೆ. ಟಾಟಾ ಕಂಪ್ನಿ ಒಂದು ನೀಡ್ಲಿಂದ ಹಿಡಿದು ಒಂದು ದೊಡ್ಡ ಲಾರಿ ಕ್ರೇನ್ ವರ್ಗೂ ಬರ್ತಾರೆ. ಹಂಗೆ ಇವ್ರು ಪ್ರತಿಯೊಂದು ಇದರಲ್ಲೂ ಕವರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟಿವಿಯಿಂದ ಇರ್ಬೋದು, ಪ್ರೆಷರ್ ವಾಷರ್, ಮತ್ತೆ ಅಗ್ರಿಕಲ್ಚರ್ ಟೂಲ್ಸ್, ಇಲ್ಲ ವಾಷಿಂಗ್ ಮೆಷಿನ್, ಪ್ರತಿಯೊಂದನ್ನು. ಹಾಗೆ ಅವ್ರ ದೇವರು ಅವ್ರಿಗೆ ಇನ್ನೂ ಶಕ್ತಿ ಕೊಡ್ಲಿ, ಇನ್ನೇನೇನು ಪ್ರಾಡಕ್ಟ್ ತರ್ಬೋದು ಜನಗಳಿಗೆ ಇದೇ ರೀತಿ ರೀಸನಬಲ್ ಆಗಿ ಒಳ್ಳೆ ಸರ್ವಿಸು, ಒಳ್ಳೆ ರಿಲಯಬಲ್ ಪ್ರಾಡಕ್ಟ್ಸ್ ತರಲಿ ಅಂತ ಹೇಳ್ತಾ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಸರ್. ನಿಮ್ಮ ವೀಕ್ಷಕರ ಆಶೀರ್ವಾದ ನಮ್ಮ ಗುರು ಮೇಲೆ ಅಂತ ಹೇಳ್ತೀನಿ. ಈ ವಿಡಿಯೋನ ಎಲ್ಲ ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಕ್ಷಕರೇ, ನಮಸ್ತೆ.